ಗುರುಗಳಿಗೆ ಪ್ರಣಾಮಗಳು. ಸಕಲ ಸೌಭಾಗ್ಯ ಸಿದ್ಧಿರಸ್ತು. ಆಸೀನರಾಗಿರಿ. ಸೀತೆ, ನೀನು ನಿನ್ನ ಸಹೋದರಿಯರ ಜೊತೆ ಆಟ ಪಾಠವಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ತಾಯಿಯ ಬಳಿ ಪುಣ್ಯ ಸ್ತ್ರೀಯರ ಪಾವನ ವಿಚಾರಗಳನ್ನು ಕೇಳುತ್ತಿರುವಿಯಂತೆ. ಹೌದು ಗುರುಗಳೇ, ಅಂಥ ಮಹಾಸ್ತ್ರೀಯರ ವಿಚಾರಗಳು ನನ್ನ ಮುಂದಿನ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ ಎಂದು ಕೇಳಿದೆ. ನಿಜ ಸೀತೆ, ನಿಜ. ಮಹಾಸತಿಯರ ಆದರ್ಶಗಳು ಅದನ್ನು ಕೇಳಿ ಅನುಸರಿಸುವ ಸ್ತ್ರೀಯರ ಜೀವನದಲ್ಲಿ ಸಂತೋಷ ಸಿದ್ಧಿಗಳನ್ನು ಉಂಟು ಮಾಡಲು ಕಾರಣವಾದರೆ, ಕೆಲವು ಸ್ತ್ರೀಯರ ಕೆಲವು ನಡವಳಿಕೆಗಳು ಏನನ್ನು ಮಾಡಬಾರದು ಎಂಬುದನ್ನು ತಿಳಿಸಿಕೊಟ್ಟು ಸ್ತ್ರೀಯರ ಜೀವನದಲ್ಲಿ ಸುಖವನ್ನು ಹೋಗಲಾಡಿಸಲು ಕಾರಣವಾಗುತ್ತದೆ. ಗುರುಗಳೇ, ತಾವು ಹೇಳಿದ ಹಾಗೆ ಒಳ್ಳೆ ವಿಚಾರಗಳು ಕೆಟ್ಟ ವಿಚಾರಗಳಿಂದ ದೂರವಿರಿಸುತ್ತದೆ. ಆದ್ದರಿಂದ ಅಂತಹ ಯಾವುದೇ ಉದಾಹರಣೆಗಳಿದ್ದರೆ ನನಗೆ ತಿಳಿಸುವ ಕೃಪೆ ಮಾಡಿ. ಸ್ತ್ರೀಯರು ಏನನ್ನು ಮಾಡಬಾರದೆಂಬ ಉದಾಹರಣೆ ನೀನು ಬೇರೆಲ್ಲಿಯೂ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಸೀತೆ. ಅದು ನನ್ನ ಜೀವನಕ್ಕೆ ಹತ್ತಿರವಾಗಿಯೇ ಇದೆ. ಹೇಳಲು ಕಷ್ಟವಾದರೂ ಅಪ್ರಿಯವಾದ ಸತ್ಯ. ಅದು ಸ್ತ್ರೀ ಕುಲಕ್ಕೆ ಎಚ್ಚರಿಕೆಯ ಪಾಠವಾಗಬಹುದು ಎಂದು ನಿನಗೆ ನಾನು ಹೇಳುತ್ತಿದ್ದೇನೆ. ಗುರುಗಳೇ, ದಯಮಾಡಿ ತಿಳಿಸಿರಿ. ಆಗಲಿ ಸೀತೆ. ನನ್ನ ತಂದೆ ಮಹಾ ತಪಸ್ವಿ ಮಹರ್ಷಿ ಗೌತಮರು, ನನ್ನ ತಾಯಿ ಅಹಲ್ಯಾದೇವಿ. ಯಾವುದೋ ದುರ್ಗಳಿಗೆಯಲ್ಲಿ ಅಹಲ್ಯಾದೇವಿಯ ಸೌಂದರ್ಯ ದೇವೇಂದ್ರನನ್ನು ಆಕರ್ಷಿಸಿತು. ಧರ್ಮ ಧರ್ಮ ನೀತಿ ಅನೀತಿಗಳ ವಿವೇಚನೆ ಇಲ್ಲದೆ ದೇವೇಂದ್ರ ನನ್ನ ತಂದೆ ಗೌತಮರ ರೂಪದಲ್ಲಿ ಅವರಿಲ್ಲದಿದ್ದಾಗ ಆಶ್ರಮವನ್ನು ಪ್ರವೇಶಿಸಿದ. ನನ್ನ ತಾಯಿಯ ಎದುರು ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ. ನನ್ನ ತಾಯಿ ನನ್ನನ್ನು ಬಯಸಿ ಬಂದಿರುವುದು ತನ್ನ ಪತಿಯೇ ಎಂದು ಭಾವಿಸಿ ಇಂದ್ರನ ಅಪೇಕ್ಷೆಗೆ ಶರಣಾಗಿದ್ದೇ ಮಹಾಪರಾಧವಾಯಿತು. ದೇವೇಂದ್ರನು ಆಶ್ರಮದಿಂದ ತೆರಳುವಷ್ಟರಲ್ಲಿ ಅಧಿಪತಿ ಎನಿಸಿ ಪರಸ್ತ್ರೀಯ ಪಾತಿವೃತ್ಯ ಹರಣ ಮಾಡಿದ ಪಾಪಿ ಇಂದ್ರ, ನಿನ್ನ ಈ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಸ್ವಾಮಿ, 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 ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ. ಆ ಪಾಪಿ ದೇವೇಂದ್ರ ನಿಮ್ಮ ರೂಪದಲ್ಲಿ ಬಂದು. ಸಾಕು ಸಾಕು, ಅವನು ನನ್ನ ರೂಪದಲ್ಲೇ ಬಂದರೂ ನಿನಗೆ ಅವನ ಅಕಾಲಿಕ ಕೋರಿಕೆಯಿಂದ ಅವನು ನಾನಲ್ಲವೆಂದು ತಿಳಿಯಲಿಲ್ಲವೇ? ಅಹಲ್ಯೆ, ನೀನು ತಿಳಿದು ಆ ನೀಚನ ದುರ್ವರ್ತನೆಗೆ ಸಹಕರಿಸಿ ಘೋರ ಅಪಚಾರವನ್ನು ಮಾಡಿರುವೆ. ನಿನ್ನಂತಹ ಪತಿತಳನ್ನು, ಅಪವಿತ್ರ ಶರೀರವನ್ನು ನೋಡುವುದೇ ಪಾಪಕರ, ಅಸಹ್ಯ. ನೀನು ಶರೀರವಿಲ್ಲದೆ ಯಾರ ಕಣ್ಣಿಗೂ ಬೀಳದೆ 1000 ವರ್ಷಗಳ ಕಾಲ ಇದೇ ಉಪವನದಲ್ಲಿ ನಿರಾಹಾರಿಯಾಗಿ ಪಶ್ಚಾತ್ತಾಪದಿಂದ ತಪ್ಪಿಸುತ್ತಾ ಭಸ್ಮ ರಾಶಿಯ ಮೇಲೆ ಮಲಗುತ್ತಾ ಸಕಲ ಜೀವಿಗಳಿಗೆ ಅದೃಶ್ಯಳಾಗಿ ಇದೇ ಆಶ್ರಮದಲ್ಲಿ ವಾಸ ಮಾಡು. ಸ್ವಾಮಿ, ಸ್ವಾಮಿ, ದಯಮಾಡಿ ನನ್ನಲ್ಲಿ ಕನಿಕರವನ್ನು ತೋರಿರಿ ಸ್ವಾಮಿ, ಕನಿಕರವನ್ನು ತೋರಿರಿ. ನನ್ನ ಅಜ್ಞಾನದಿಂದಾದ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ನೀವಿದ್ದ ಶಾಪವನ್ನು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ತಿಳಿದರು ಮರಳಿ ನಿಮ್ಮ ಸೇವೆ ಮಾಡಿ ಶುದ್ಧಳಾಗುವಂತೆ ಕೃಪೆ ಮಾಡಿ ಸ್ವಾಮಿ, ಕೃಪೆ ಮಾಡಿ. ಹಾಗೆ ನೀನು ನನ್ನನ್ನು ಸೇರಬೇಕೆಂದರೆ ಮುಂದೊಂದು ದಿನ ಪರಮ ಪಾವನನಾದ ಪುರುಷೋತ್ತಮನೊಬ್ಬನು ಈ ಆಶ್ರಮಕ್ಕೆ ಆಗಮಿಸಿ ಅವನ ಪವಿತ್ರ ಪಾದಸ್ಪರ್ಶವು ನಿನಗಾದಾಗ ನೀನು ಲೋಪಮುಕ್ತಿ. ಅಂತಹ ಮಹಾಮಹಿಮನ ಆಗಮನವನ್ನು ಕೋರಿ ನೀನು ಪ್ರಾರ್ಥನೆ ಮಾಡು. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಸೀತೆ,
ನಾನು ನಿನಗೆ ಈ ಕಥೆಯನ್ನು ಹೇಳಿದ ಉದ್ದೇಶವಿಷ್ಟೇ. ಯಾರು ಸತಿಧರ್ಮವನ್ನು ಪಾಲಿಸಿ ಕಾಯ ವಾಚ ಮನಸ ಪತಿಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯಲ್ಲೂ ಅಪಚಾರವಾಗದ ಹಾಗೆ ಪತಿವೃತ್ತಿಯಾಗಿ ಮೆರೆದರು, ಅಂಥವರು ಗಳಿಸಿದ ತಪಶಕ್ತಿ ಅಂತಃಶಕ್ತಿಗಳ ಪ್ರಭಾವವನ್ನು ನೀನು ನಿನ್ನ ತಾಯಿಯಿಂದ ಈಗಾಗಲೇ ತಿಳಿದು. ಆದರೆ ಯಾವ ಸ್ತ್ರೀ ಅಂಥ ಪತಿನಿಷ್ಠೆಯನ್ನು ತೊರೆದು ಸಂದರ್ಭದ ಒತ್ತಡದಿಂದಾಗಲಿ ಪರಪುರುಷನ ಸಂಚಿನಿಂದಾಗಲಿ ಅಥವಾ ದುರ್ಬಲ ಮನಸ್ಸಿನಿಂದಾಗಲಿ ಅಪಚಾರವನ್ನು ಎಸಗಿದರೆ ಅಂಥವರು ಎಂತಹ ದುರ್ಗತಿಗೆ ಈಡಾಗೋರು ಎನ್ನುವ ವಿಚಾರ ನಿನಗೆ ತಿಳಿದಿರಲಿ ಎಂದು. ಗುರುಗಳೇ, ಉತ್ತಮ ಗುಣಗಳಿಂದ ಮಹತ್ವವನ್ನು ಪಡೆದ ಸ್ತ್ರೀಯರ ಬಗ್ಗೆ ಅರಿಯುವುದರಿಂದ ಅಂತಹ ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ. ಹಾಗೆ ಸ್ತ್ರೀಯರ ತಪ್ಪಿನಿಂದ ಉಂಟಾಗುವ ದುರ್ಗತಿಯನ್ನು ಅರಿಯುವುದರಿಂದ ಎಚ್ಚರ ವಹಿಸಲು ಸಹಾಯವಾಗುತ್ತದೆ. ಸೀತೆ, ನೀನು ನನ್ನ ಉದ್ದೇಶವನ್ನು ಸರಿಯಾಗಿ ಗ್ರಹಿಸಿದೆ. ಪರಮ ಸಾಧ್ವಿಯಾಗಿ ಸಕಲ ಸುಗುಣಗಳಿಂದ ಶೋಭಿಸಿ ದುರಾಚಾರಕ್ಕೆ ಮುಂದಾದ ದುರ್ಜನರನ್ನು ಎದುರಿಸಿ ಅವರನ್ನು ಸೋಲಿಸುವ ಪ್ರಚಂಡ ಸ್ಥೈರ್ಯದ ಆದರ್ಶ ನಾರಿ ಎಂದು ಕೀರ್ತಿಶಾಲಿಯಾಗು ಮಗಳೇ. ತಮ್ಮ ಅನುಗ್ರಹಕ್ಕೆ ಅನಂತ ವಂದನೆಗಳು. ಗುರುಗಳೇ, ಅಹಲ್ಯಾದೇವಿಯ ಶಾಪ ವಿಮೋಚನೆ ಎಂದಾಗುವುದು? ನನ್ನ ಮಾತೆ ಶಾಪ ವಿಮೋಚನೆಯಾಗಲಿ ಎಂಬ ಮಹದಾಸೆಯಿಂದ ನನ್ನ ತಂದೆ ಉಲ್ಲೇಖಿಸಿದ ಪುಣ್ಯ ಪುರುಷನ ಆಗಮನಕ್ಕಾಗಿ ಕಾತರಿಸುತ್ತಿದ್ದೇನೆ ಮಗಳೇ. ಹೌದು ಗುರುಗಳೇ, ಅಂತಹ ದೈವ ಸ್ವರೂಪಿಯ ಆಗಮನದಿಂದ ಅಹಲ್ಯಾದೇವಿಯ ಶಾಪ ವಿಮೋಚನೆ ಆಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ರಾಮ, ಲಕ್ಷ್ಮಣ, ನಾನು ಸಂಕಲ್ಪಿಸಿದ ಈ ಪರಮ ಪುಣ್ಯತರ ಯಾಗವು ನಿರಾತಂಕವಾಗಿ ನೆರವೇರಿಸಿ ಕೃತಾರ್ಥನಾಗಿದ್ದೇನೆ. ತಾವು ಗುರುವಿನ ಆಜ್ಞೆಯಂತೆ ಯಜ್ಞಕಂಟಕರನ್ನು ನಿಗ್ರಹಿಸಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರಲು ಸಹಕರಿಸಿದ್ದೀರಿ. ಈ ಸಿದ್ಧಾಶ್ರಮದ ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ಸಂಕಲ್ಪಿಸಿದ ಕಾರ್ಯವು ಸಿದ್ಧಿಸಲು ಕಾರಣಕರ್ತರೂ ಆಗಿದ್ದೀರಿ. ಗುರುಗಳೇ, ತಮ್ಮಿಂದ ನಡೆಸಲ್ಪಟ್ಟ ಈ ಮಹಾಯಾಗದಲ್ಲಿ ನಾವು ಭಾಗಿಯಾಗುವ ಅವಕಾಶವನ್ನು ನಮಗೆ ನೀಡಿ ನಮ್ಮನ್ನ ಧನ್ಯರಾಗಿಸಿದಿರಿ. ಆ ದುಷ್ಟ ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸುವ ಶಕ್ತಿ ತಮ್ಮಲ್ಲಿಯೇ ಇದ್ದರೂ ಸಹ ನಮಗೆ ಆ ಶಕ್ತಿಯನ್ನು ಅನುಗ್ರಹಿಸಿ ಅತಿಬಲ ಮಹಾಬಲ ವಿದ್ಯೆಯನ್ನು ಉಪದೇಶಿಸಿ ದಿವ್ಯಾಸ್ತ್ರಗಳಿಂದ ಹರಸಿದ್ದೀರಿ. ಈ ತಮ್ಮ ಕರುಣೆಯ ಬಲವೇ ನಮ್ಮಿಂದ ರಾಕ್ಷಸ ಸಂಹಾರ ಮಾಡುವಂತೆ ಮಾಡಿತು. ಮಹಾಮುನಿಗಳೇ, ನಿಮ್ಮಿಂದ ಪುಣ್ಯಕರವಾದ ಯಜ್ಞ ಕಾರ್ಯದಲ್ಲಿ ದಿವ್ಯ ಸನ್ನಿಧಾನದ ದರ್ಶನವು ಹಾಗೂ ಸಹೋದರನ ದುಷ್ಟ ನಿಗ್ರಹದ ಕಾರ್ಯದಲ್ಲಿ ನನ್ನ ಪಾಲ್ಗೊಳ್ಳುವಿಕೆಯೂ ಸಾಧ್ಯವಾಯಿತು. ರಾಜಕುಮಾರರೇ, ರಾಕ್ಷಸರನ್ನು ದಮನ ಮಾಡುವ ಪರಾಕ್ರಮದ ಜೊತೆಗೆ ಋಷಿಮುನಿಗಳನ್ನೂ ಸಂತೃಪ್ತಿಗೊಳಿಸುವ ವಿನಯವನ್ನೂ ತೋರಿದ್ದೀರಿ. ಗುರುಗಳೇ, ಈ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಲು ಕಾರಣರಾದ ರಾಜಕುಮಾರರಿಗೆ ಮಿಥಿಲಾನಗರದಲ್ಲಿ ನಡೆಯುತ್ತಿರುವ ಯಜ್ಞದಂತಹ ಪುಣ್ಯ ಕಾರ್ಯವನ್ನು ಹಾಗೂ ಭೂಮಿಯು ಕಂಡ ಮಹಾಪರಾಕ್ರಮಿಗಳನ್ನೇ ಸೋತು ಶರಣಾಗುವಂತೆ ಮಾಡುವಂತಹ ಶಿವಧನುಸ್ಸನ್ನು ಎದೆಯೇರಿಸಲು ಪ್ರೋತ್ಸಾಹಿಸಬಹುದಲ್ಲವೇ? ರಾಮ, ಲಕ್ಷ್ಮಣ, ಮಹಾಮುನಿಗಳ ಅಪೇಕ್ಷೆಗೆ ತಮ್ಮ ಅಭಿಪ್ರಾಯ? ಗುರುವರ್ಯ, ಯಜ್ಞ ಕಾರ್ಯದ ನಂತರ ತಮ್ಮ ಆದೇಶಕ್ಕೆ ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ತಾವು ನಮ್ಮನ್ನು ಮತ್ತೊಂದು ಪುಣ್ಯ ಸನ್ನಿಧಾನಕ್ಕೆ ಕರೆದೊಯ್ಯಲು ಅಪೇಕ್ಷೆ ಪಟ್ಟಿರುವುದಕ್ಕೆ ನಾವು ಆನಂದ ಪಡುತ್ತೇವೆ. ಮಹರ್ಷಿಗಳೇ, ಶಿವಧನಸ್ಸು ಮಿಥಿಲಾ ನಗರದಲ್ಲಿ ಇರುವ ವಿಚಾರವನ್ನು ತಿಳಿದು ನಮಗೆ ಕುತೂಹಲವಾಗುತ್ತಿದೆ. ಅದರ ಮಹಿಮೆಯನ್ನು ತಿಳಿಯುವ ಹಂಬಲವೂ ಆಗುತ್ತಿದೆ. ನಿಮ್ಮ ಕುತೂಹಲವನ್ನು ತಣಿಸಲು ಶಿವಧನಸ್ಸಿನ ವಿಚಾರವನ್ನು ತಿಳಿಸುತ್ತೇನೆ. ಹಿಂದೆ ದಕ್ಷಯಜ್ಞದ ಕಾಲದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತಗೊಂಡ ಆ ಶಿವಧನಸ್ಸನ್ನೇ ಬಳಸಿ ಪರಶಿವನು ಯುದ್ಧ ಮಾಡಿದ್ದರು. ತದನಂತರದಲ್ಲಿ ದೇವರಾತನೆಂಬ ಮಿಥಿಲಾಪತಿಗೆ ಪರಶಿವನಿಂದಲೇ ಆ ಶಿವಧನಸ್ಸು ನೀಡಲ್ಪಟ್ಟಿತು. ದೇವರಾತನ ವಂಶದಲ್ಲಿ ಜನಿಸಿದ ಜನಕ ಮಹಾರಾಜ ಯಾಗವೊಂದನ್ನು ಮಾಡಿ ದೇವತೆಗಳನ್ನು ಸಂತೃಪ್ತಿಗೊಳಿಸಿದ್ದನು. ಸಂತೃಪ್ತಿಗೊಂಡ ದೇವತೆಗಳು ಯಜ್ಞ ಮಂಟಪದಲ್ಲೇ ಆ ಶಿವಧನಸ್ಸನ್ನು ಜನಕ ಮಹಾರಾಜನಿಗೆ ಬಹುಮಾನ ರೂಪದಲ್ಲಿ ನೀಡಿದ್ದರು. ಆ ಮಹಾಧನಸ್ಸಿನ ಶೀಂಜನಿಯನ್ನು ಎಳೆದು ಕಟ್ಟಲು
ದೇವ ದಾನವ ಮಾನವ ರೂಪದ ರಾಕ್ಷಸರಲ್ಲಿ ಯಾರೂ ಸಮರ್ಥರಿಲ್ಲ. ಪರಶಿವನ ಧನುಸ್ಸಿಗೆ ಹೆದೆ ಏರಿಸಿ ಅದರಲ್ಲಿ ಬಾಣವನ್ನು ಪ್ರಯೋಗಿಸುತ್ತೇನೆ. ಭಲೆ ಅಗ್ರಜ ಭಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕುದಾದ ಮಾತನ್ನೇ ಆಡಿರುವೆ. ಮಿಥಿಲೆಯಲ್ಲಿ ಯಾರೂ ತೋರದ ಪರಾಕ್ರಮವನ್ನು ನೀನು ತೋರಿದರೆ ಆ ಸಾಹಸಕ್ಕೆ ಪಣವಾಗಿಟ್ಟ ಜನಕ ಪುತ್ರಿ ನಿನಗೇ ಸಿಗುವಳು. ಸೋದರ ಕುಂಭಕರ್ಣ, ನನ್ನ ಪರಾಕ್ರಮಕ್ಕೆ ಮಾಡಲಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ, ಪಡೆಯಲಸಾಧ್ಯವಾದುದು ಯಾವುದೂ ಇಲ್ಲ. ಆ ಪರಶಿವನ ಕೈಲಾಸವನ್ನೇ ಎತ್ತಿ ಅಲುಗಾಡಿಸಿದ ಬಲಶಾಲಿ ನಾನು. ಅವನು ಉಪಯೋಗಿಸಿ ಬಿಟ್ಟ ಆ ಧನುಸ್ಸಿಗೆ ಹೆದೆ ಏರಿಸುವುದು ಕಷ್ಟವೇ? ಸೋದರ ವಿಭೀಷಣ, ಈ ನಮ್ಮ ನಿರ್ಧಾರಕ್ಕೆ ತಮ್ಮ ಸಲಹೆ ಏನು? ಏಕೆ ಮೌನದಿಂದಿರುವಿರಲ್ಲ? ಅಗ್ರಜ, ಒಂದು ವಿಚಾರವನ್ನು ನಿರ್ಧಾರ ಮಾಡಿದ ನಂತರ ನನ್ನ ಸಲಹೆ ಕೇಳಿದರೆ ಹೇಗೆ ಹೇಳದು? ನನ್ನ ಸಲಹೆ ನಿಮ್ಮ ನಿರ್ಧಾರಕ್ಕೆ ವಿರುದ್ಧವಾಗಿದ್ದರೆ ತಮಗೆ ಬೇಸರವಾಗುತ್ತದೆ ಅಲ್ಲವೇ? ಪರವಾಗಿಲ್ಲ, ಸೋದರ ಎಂಬ ಕಾರಣಕ್ಕೆ ಆ ಬೇಸರವನ್ನು ಸಹಿಸಿಕೊಳ್ಳುತ್ತೇನೆ. ತಮ್ಮ ಅಭಿಪ್ರಾಯವನ್ನು ತಿಳಿಸುವಂಥವರಾಗಿ. ಅಗ್ರಜ, ಪರಾಕ್ರಮ ಪ್ರದರ್ಶನದ ಹಿಂದೆ ಪ್ರತಿಷ್ಠೆಯೋ ಪ್ರತೀಕಾರವೋ ಕೇವಲ ಪ್ರದರ್ಶನ ಪ್ರಿಯತೆಯೋ ಇರುವುದಾದರೆ ಅಂತಹ ನಿರ್ಧಾರ ವಿವೇಕಯುತವೆಂದು ನಾನು ತಿಳಿಯುವುದಿಲ್ಲ. ಸಾಕು ಸಾಕು, ನಿನ್ನ ಅಭಿಪ್ರಾಯ ಏನೆಂದು ನನಗೆ ತಿಳಿಯಿತು. ಈ ನನ್ನ ನಿರ್ಧಾರವನ್ನು ಪ್ರತಿಷ್ಠೆ ಎಂದಾದರೂ ತಿಳಿ, ಪ್ರತೀಕಾರ ಎಂದಾದರೂ ತಿಳಿ, ದುರಹಂಕಾರದ ಪ್ರದರ್ಶನ ಎಂದಾದರೂ ತಿಳಿ. ಇವೆಲ್ಲ ರಾವಣನ ಲಕ್ಷಣಗಳು. ಪರಾಕ್ರಮವಿರುವುದೇ ಪ್ರದರ್ಶನಕ್ಕೆ ಎಂದು ಆ ಮಿಥಿಲೆಯಲ್ಲಿ ತೋರಿ ಬರುತ್ತೇನೆ. ರಾವಣೇಶ್ವರ, ಪ್ರಭು ಪ್ರಭು, ಅನಾಹುತವಾಯಿತು. ಅಯೋಧ್ಯೆಯಿಂದ ಬಂದ ರಾಮ ಲಕ್ಷ್ಮಣರು ನಮ್ಮ ಸುಬಾಹು. ಮಾರೀಚ, ನಾನೀಗ ವಿಜಯೋತ್ಸಾಹಕ್ಕೆ ಹೊರಟಿದ್ದೇನೆ. ನಿನ್ನ ಆತಂಕವಾಗಲಿ ಅನಾಹುತವಾಗಲಿ ಅಮಂಗಲದ ನುಡಿಗಳನ್ನು ಕೇಳಲು ನಾನು ಸಿದ್ಧನಿಲ್ಲ. ನಾನು ಮಿಥಿಲೆಯಿಂದ ಬಂದ ನಂತರ ನಿನ್ನೊಡನೆ ಮಾತನಾಡುತ್ತೇನೆ. ಪ್ರಭು, ನನ್ನ ಮಾತನ್ನು ಸ್ವಲ್ಪ ಮಾರೀಚ, ಇಲ್ಲಿ ಎಲ್ಲರೂ ನನ್ನ ಮಾತು ಕೇಳಬೇಕು ಅಷ್ಟೇ. ಮಿಥಿಲೆಯಿಂದ ಬಂದ ನಂತರ ನಿನ್ನೊಡನೆ ಮಾತುಕತೆ. ಅಮಾತ್ಯರೇ, ಪ್ರಭು, ತಾವು ಯಾವುದೋ ಗಹನವಾದ ಆಲೋಚನೆಯಲ್ಲಿ ಇರುವಂತಿದೆ. ಆಲೋಚನೆಯಲ್ಲ ದೇವಿ, ಆತಂಕ. ಮಾತೃಶ್ರೀ, ಪ್ರಭು, ತಮ್ಮ ಮನಸ್ಸಿನಲ್ಲಿರುವ ಆತಂಕವೇನೆಂದು ತಿಳಿದರೆ ನಾನು ಅದರ ಪರಿಹಾರಕ್ಕೆ ಯೋಚಿಸಬಹುದು. ಇದು ಆಲೋಚನೆಯಿಂದ ಪರಿಹಾರವಾಗುವ ಆತಂಕವಲ್ಲ ದೇವಿ. ಅಪ್ರಿಯನಾದ ವ್ಯಕ್ತಿಯೊಬ್ಬ ಸ್ವಯಂವರಕ್ಕೆ ಆಗಮಿಸುತ್ತಾ ಇರುವುದರಿಂದ ಮಹಾ ಅಪಾಯವೊಂದು ಅರಮನೆಯ ದ್ವಾರದಲ್ಲಿ ಕಾದು ಕುಳಿತಿರುವಂತೆ ಭಾಸವಾಗುತ್ತದೆ. ಪ್ರಭು, ಸ್ವಯಂವರಕ್ಕೆ ಆಗಮಿಸುವ ಅಂತಹ ಅಪಾಯಕಾರಿ ವ್ಯಕ್ತಿ ಯಾರೆಂದು ಕೇಳಬಹುದೇ? ಈಗಾಗಲೇ ಅನೇಕ ದುರ್ವರ್ತನೆಗಳಿಂದ ದೇವತೆಗಳಲ್ಲಿ ದ್ವೇಷವನ್ನು, ಮಹಾವಿಷ್ಣುವಿನಲ್ಲಿ ವೈರತ್ವವನ್ನು, ಮುನಿಜನರಲ್ಲಿ ಕೋಪತಾಪಗಳನ್ನು ಉಂಟು ಮಾಡಿರುವ ಲಂಕಾಧಿಪತಿ ರಾವಣೇಶ್ವರನು ಶಿವಧನಸ್ಸನ್ನು ಎತ್ತಿ ಸ್ವಯಂವರದಲ್ಲಿ ಗೆಲ್ಲಲೇಬೇಕೆಂಬ ಛಲದಿಂದ ಮಿಥಿಲೆಗೆ ಆಗಮಿಸುತ್ತಾ ಇರುವ ವಿಚಾರವನ್ನು ನಮ್ಮ ಚಾರರು ತಿಳಿಸಿರುತ್ತಾರೆ. ಅವನೇನಾದರೂ ಶಿವಧನಸ್ಸನ್ನು ಎತ್ತಿ ಹೆದೆ ಏರಿಸಿದನೆಂದರೆ
ಎಂಥ ಅನರ್ಥವಾಗಬಹುದೆಂದು ಒಮ್ಮೆ ಆಲೋಚಿಸಿ ನೋಡು. ಹೌದು ಪ್ರಭು, ಆ ರಾವಣನೇನಾದರೂ ಸ್ವಯಂವರವನ್ನು ಗೆದ್ದರೆ ನಾವು ಅನನ್ಯವಾಗಿ ಕಾಪಾಡಿದ ಅಪರೂಪದ ರತ್ನವನ್ನು ಅಗ್ನಿಗೆ ಆಹುತಿ ನೀಡಿದಂತಾಗುತ್ತದೆ ಅಲ್ಲವೇ? ನಿಜ ದೇವಿ, ನಿಜ. ದೇವಸುಂದರಿ ರಂಭೆ ವಿಚಾರದಲ್ಲಿ ರಾವಣನು ತೋರಿದ ಅಪಚಾರ, ಮಹಾಮಾತೆ ಪಾರ್ವತಿ ದೇವಿಯ ಬಗ್ಗೆ ರಾವಣನು ತೋರಿದ ದುರ್ವರ್ತನೆ, ವೇದವತಿ ಅಗ್ನಿ ಪ್ರವೇಶ ಮಾಡಲು ರಾವಣನೇ ಕಾರಣ ಎಂಬ ವಿಚಾರವನ್ನು ಮಹಾಮುನಿ ನಾರದ ಮಹರ್ಷಿಗಳು ತಿಳಿಸಿದ ಮೇಲಂತೂ ಅವನ ಆಗಮನ ಅತ್ಯಂತ ಆಘಾತಕಾರಿಯಾದುದು ಎಂಬುದು ನಿನಗೆ ಅನ್ನಿಸುವುದಿಲ್ಲವೇ? ಊರ್ಮಿಳೆ, ನೀನು ಹೇಳುವ ವಿಷಯ ಏನೇ ಇದ್ದರೂ ಒಂದೆರಡು ದಿನಗಳ ನಂತರ ತಿಳಿಸು. ಈಗ ನೀನು ತರಲಿ. ಆಗಲಿ ಮಾತೃಶ್ರೀ. ಹೌದು ಪ್ರಭು, ಆ ರಾವಣನ ಕಾರಣಕ್ಕಾಗಿ ನಮ್ಮ ಸೀತೆಯ ಭವಿಷ್ಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ. ಪ್ರಭು, ಆ ರಾವಣ ಇಲ್ಲಿಗೆ ಬರುವ ಮುನ್ನವೇ ನಾವು ಸ್ವಯಂವರವನ್ನು ರದ್ದುಗೊಳಿಸಿದರೆ? ಇಲ್ಲ ದೇವಿ, ಆಗ ರಾವಣನು ಮತ್ತಷ್ಟು ಕೆರಳಬಹುದು. ತನ್ನ ವರಬಲ ಸೈನ್ಯ ಬಲದಿಂದ ನಮ್ಮ ಮೇಲೆ ದಂಡೆತ್ತಿ ಬಂದರೂ ಆಶ್ಚರ್ಯವೇ. ಅದೇ ನನಗೆ ಚಿಂತೆಯಾಗಿದೆ. ಗುರುದೇವ, ಅದು ಆ ವನ ಮಧ್ಯದಲ್ಲಿ ಆಶ್ರಮವೊಂದು ಗೋಚರಿಸುತ್ತಿದೆ. ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ. ಇದು ಯಾರ ಆಶ್ರಮ? ಏಕೆ ಇಲ್ಲಿ ಯಾರು ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ. ದಯಮಾಡಿ ತಿಳಿಸುವಂತವರಾಗಿ. ರಾಘವ, ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ. ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ. ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ? ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ? ಹೌದು, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು, ಗೋತ್ರ ಪ್ರವರ್ತಕರೂ ಹೌದು. ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನ ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ. ಗುರುಗಳೇ, ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರೂ ವಾಸಿಸದೇ ಇರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ. ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು, ಮಹಾ ಪತಿವ್ರತೆಯೂ ಹೌದು. ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ. ನಡೆಯಬಾರದ ಘಟನೆಗಳು ನಡೆದು ಹೋದವು. ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟು ಹೋದರು. ಪಾಪ ತೊಳೆವ ಗಂಗೆ ಜನಿಸಿದ ಪಾದ ಪರಿತಾಪ ಕಳೆಯಲು ಪ್ರವೇಶಿಸಿತಾಶ್ರಮವ ಕಳಂಕಿತಳಾಗಿ ಕಲ್ಲಿಗೂ ಕಡೆಯಾದ ಋಷಿ ಸತಿಯ ಸಾವಿರ ವರುಷಗಳ ಶಾಪ ವಿಮೋಚನೆಯ ಪರಮಂಗಳ ಕ್ಷಣವಿದು. ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ. ನಡೆಯಿರಿ. ಆಗಲಿ ಗುರುಗಳೇ.
ಸಹೋದರಿ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು ತಂದೆ. ರಾಮಚಂದ್ರ, ಲಕ್ಷ್ಮಣ, ನೀವುಗಳು ಇಂದಿಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ, ನಾವು ಮಹರ್ಷಿ ವಿಶ್ವಾಮಿತ್ರರ ಆಜ್ಞಾನುವರ್ತಿಗಳಾಗಿ ಆಗಮಿಸಿದವರು. ಅವರು ಹೇಳಿದಂತೆಯೇ ನಾವು ಮುಂದೆ ಬರೆಯುತ್ತೇವೆ. ರಾಮಚಂದ್ರ, ನಿನ್ನ ಪಾದಸ್ಪರ್ಶದಿಂದ 1000 ವರ್ಷಗಳ ಅದೃಶ್ಯ ಅಸಹನೀಯ ಬದುಕು ಕೊನೆಗೊಳ್ಳುವುದರೊಂದಿಗೆ ಆಕೆಯ ಶಾಪ ವಿಮೋಚನೆಯೂ ಆಗಿದೆ. ಅಹಲ್ಯಾದೇವಿಗೆ ಆಗಿರುವ ಸಂತಸಕ್ಕೆ ಆತಿಥ್ಯವನ್ನು ನೀಡಿ ತನ್ನ ಭಕ್ತಿಯನ್ನು, ಕೃತಜ್ಞತೆಯನ್ನು ತೋರುವ ಹಂಬಲದಲ್ಲಿದ್ದಾಳೆ. ಆಕೆಯ ಕೋರಿಕೆಗೆ ಮನ್ನಣೆ ಇತ್ತು ಪತಿತ ಪಾವನನೆಂಬ ಕೀರ್ತಿಗೆ ಪಾತ್ರನಾದ. ಆಗಲಿ ಮಹರ್ಷಿಗಳೇ. ಮಾತೆ, ನಾವು ಇನ್ನೂ ಇಲ್ಲಿಯೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತೇವೆ. ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ. ರಾಮಚಂದ್ರ, ಇಂದಿನಿಂದ ನನ್ನ ಪುಣ್ಯ ಆರಂಭವಾಯಿತು. ದಯಮಾಡಿ ತಾವುಗಳು ಆಗಮಿಸಬೇಕು. ಮಹಾರಾಣಿ, ಈ ಒಡವೆಗಳನ್ನು ನಿಮ್ಮ ಮಗಳಿಗೋಸ್ಕರನೇ ವಿಶೇಷವಾಗಿ ವಿನ್ಯಾಸ ಮಾಡಿ ಸಿದ್ಧಪಡಿಸಿದಂತಹವು. ಇಂತಹ ಒಡವೆಗಳನ್ನು ಯಾವ ರಾಜಕುಮಾರಿಯೂ ಹಾಕಿಕೊಂಡಿರಲಾರರು. ಸಾಕು ಸಾಕು, ಈ ಒಡವೆಗಳನ್ನು ನೀನು ಖುದ್ದಾಗಿ ಮಾಡಿಸಿ ತೆಗೆದುಕೊಂಡು ಬಂದಿದ್ದಿ ಎಂದು ಅವುಗಳನ್ನು ಸುಮ್ಮನೆ ಪ್ರಶಂಸಿಸಬೇಡ. ನನಗೇನೋ ಇವು ಸಾಮಾನ್ಯವಾಗಿಯೇ ಕಂಡು. ಮಹಾರಾಣಿ, ಇವು ನಿಜಕ್ಕೂ ಅಪರೂಪವಾದದ್ದು. ನೋಡು ಸಖಿ, ನನಗೆ ಬರೀ ಅಪರೂಪ ಅಷ್ಟೇ ಅಲ್ಲ, ಅವು ಅತ್ಯಂತ ಸುಂದರವೂ ಆಗಿರಬೇಕು.
ನನ್ನ ಮಗಳು ಗುಣದಲ್ಲಿ ಹೇಗೆ ಅಪರೂಪಳೋ ಹಾಗೆ ಸೌಂದರ್ಯದಲ್ಲೂ ಅಪರೂಪಳೆ. ಅವಳ ಸೌಂದರ್ಯಕ್ಕೆ ತಕ್ಕ ಸೌಂದರ್ಯವು ಅವಳು ತೊಡುವ ಒಡವೆಗಳಲ್ಲಿ ಇರಬೇಕು ಎಂದು ನಾನು ಬಯಸುತ್ತೇನೆ. ಬೇರೆ ವಿನ್ಯಾಸದ ಒಡವೆಗಳನ್ನು ಮಾಡಿಸಿ ತೆಗೆದುಕೊಂಡು ಬಾ. ಇದ್ಯಾವುದು ಬೇಡ. ಮಹಾರಾಣಿ, ಇಂತಹ ಒಡವೆಗಳನ್ನು ಹಿಂದೊಮ್ಮೆ ರಾಜಕುಮಾರಿ ಸೀತೆಗೆ ತಂದಾಗ ಚೆನ್ನಾಗಿದೆ ಎಂದಿರಿ. ಈಗ ರಾಜಕುಮಾರಿ ಊರ್ಮಿಳೆಗೆ ಮಾತ್ರ ಬೇಡವೆನ್ನುತ್ತಿದ್ದೀರಿ. ನಿಮಗೆ ಸಾಕು ಮಗಳಾದ ಸೀತೆಗಿಂತ ಹೆತ್ತ ಮಗಳಾದ ಊರ್ಮಿಳೆಯ ಮೇಲೆಯೇ ಹೆಚ್ಚು ಪ್ರೀತಿಯಲ್ಲವೇ? ಇಲ್ಲ, ಹಾಗೇನೂ ಇಲ್ಲ. ನನಗೆ ಎಲ್ಲ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯೇ ಇದೆ. ಹೆತ್ತ ಮಗಳು, ಸಾಕು ಮಗಳು ಎನ್ನುವ ಭೇದ ನನ್ನಲ್ಲಿಲ್ಲ. ನನ್ನ ಕಾಳಜಿಯ ಬಗ್ಗೆ ಇಂತಹ ಮಾತುಗಳನ್ನಾಡುವ ನೀನು ಇಲ್ಲಿರಬೇಡ. ಮಹಾರಾಣಿ, ಸಾಕು, ನಿಲ್ಲಿಸು ನಿನ್ನ ಅಸಂಬದ್ಧ ಮಾತುಗಳನ್ನು. ತೆಗೆದುಕೊಂಡು ಹೋಗು ಈ ನಿನ್ನ ಒಡವೆಗಳನ್ನು. ಇನ್ನೊಮ್ಮೆ ಈ ರೀತಿಯ ಮಾತುಗಳನ್ನು ಆಡುವ ಹಾಗಿದ್ದರೆ ಈ ಅರಮನೆಯಲ್ಲಿ ಕಾಲಿಡಬೇಡ. ಹೊರಡು. ಅಯ್ಯೋ ದೇವರೇ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ? ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬರಿಸಿದೆ? ಸಹೋದರ, ಇದೆಂತಹ ಅದ್ಭುತ ಬದಲಾವಣೆ! ನಾವು ಆಗಮಿಸಿದಾಗ ಇದ್ದಂತಹ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಎಂತಹ ವ್ಯತ್ಯಾಸ! ಲಕ್ಷ್ಮಣ, ಬತ್ತಿದ ನೆಲ ಬಿರುಕು ಬಿಟ್ಟು ಘೋರವಾಗಿರುತ್ತದೆ. ಅಲ್ಲಿ ಗಂಗೆ ಪ್ರವೇಶವಾದರೆ ಹಚ್ಚ ಹಸಿರಾಗುತ್ತದೆ. ರಾಮನ ಪ್ರವೇಶವೆಂದರೆ ನಿರ್ಜೀವದಲ್ಲೂ ಜೀವ ಪ್ರವೇಶಿಸಿದ ಹಾಗೆ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ರಾಮಚಂದ್ರ, ಅಹಲ್ಯೆಯ ಕೋರಿಕೆಯನ್ನು ಮನ್ನಿಸಿದ್ದರಿಂದ ಗೌತಮರ ದರ್ಶನ ಭಾಗ್ಯವೂ ಲಭಿಸಿದೆ. ಮಂಗಳವಾಗಲಿ. ರಾಮಚಂದ್ರ, ಲಕ್ಷ್ಮಣ, ನಿಮ್ಮ ಆಗಮನದಿಂದ ಬರಡಾಗಿದ್ದ ನಮ್ಮ ಈ ಆಶ್ರಮವು ಜೀವಕಳೆಯನ್ನು ಹೊಂದಿದೆ. ನಾವು ನಿಮ್ಮನ್ನು ಸತ್ಕರಿಸಿ ನಂತರ ಕಳುಹಿಸಿಕೊಡುತ್ತೇವೆ. ರಾಮಚಂದ್ರ, ಮಹರ್ಷಿಗಳ ಕೋರಿಕೆಯನ್ನು ಈಡೇರಿಸುವುದು ನಮ್ಮ ಧರ್ಮ. ಆಗಲಿ. ಮುನಿಗಳ ಮಾತಿನಂತೆ ನಡೆಯುವುದು ನಮಗೆ ಶ್ರೇಯಸ್ಕರವೆಂದು ನನ್ನ ಭಾವನೆ. ಅಹಲ್ಯ, ಸ್ವಾಮಿ,